ವಾಲ್ಮೀಕಿ ಹಗರಣದ ಕಾವು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಒಂದು ಕಡೆ ಬಿಜೆಪಿ ಸವಾಲನ್ನ ಹಾಕಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ವಾಲ್ಮೀಕಿ ಹಗರಣದ ಕಾವು ಇದೀಗ ಹೆಚ್ಚಾಗ್ತಾ ಇದೆ. ಸರ್ಕಾರಕ್ಕೆ ಬಿಜೆಪಿ ಸವಾಲನ್ನ ಹಾಕಿದೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗ್ ಫೈಟ್ ಅನ್ನ ಮಾಡ್ತಾ ಇದೆ. ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ. 3 ತಂಡದಿಂದ 3 ದಿಕ್ಕಿನಲ್ಲೂ ಕೂಡ ಮುತ್ತಿಗೆಗೆ ಹಾಕೋದಕ್ಕೆ ಬಿಗ್ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಬಿಜೆಪಿ ಹೋರಾಟಕ್ಕೆ ಜೆಡಿಎಸ್ ಕೂಡ ಸಾಥನ್ನ ಕೊಡ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಬಿಜೆಪಿ ಬಿಗಿಪಟ್ಟನ್ನ ಹಿಡಿದುಕೊಂಡಿದೆ. ಫ್ರೀಡಂ ಪಾರ್ಕ್ ನಿಂದ ವಿಧಾನಸೌಧದವರೆಗೂ ಕೂಡ ಕೇಸರಿ ರಣಕಹಳೆಯನ್ನ ಕೂಡ ಮೊಳಗಿಸ್ಲಿಕ್ಕಿದೆ. ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಒಂದ್ ಕಡೆ ರಣತಂತ್ರವನ್ನ ಕೂಡ ಎಣೆದುಕೊಂಡಿದೆ. ಇದೆಲ್ಲ ಗೂಂಡಾಗಿರಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಶತಾಯಗತಾಯವಾಗಿ ಪಡೆದಿಯೇ ತೀರಬೇಕು ಅಂತ ಹೇಳಿ ಬಿಜೆಪಿ ಬಿಗಿಪಟ್ಟನ್ನ ಹಿಡಿದುಕೊಂಡಿದೆ. ಸೊ ಹಾಗಾಗಿ ಕಳೆದ ವಾರ ಎಲ್ಲ ಕೂಡ ಅಧಿವೇಶನದ ಒಳಗೂ ಹೊರಗೂ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು ಅನ್ನೋದನ್ನ ಗಮನಿಸಿದ್ದೀವಿ. ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಸದನದ ಒಳಗಡೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಹೊರಗಡೆಯೂ ಕೂಡ ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಒಂದು ಕಡೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ರು. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನ ಕೊಡುವ ಮಾತೇ ಇಲ್ಲ ಅನ್ನುವಂತಹ ವಿಚಾರವನ್ನ ಅವರು ಬಹಿರಂಗಪಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ನಾಗೇಂದ್ರ ಅವರ ಪರವಾಗಿ ಇಡೀ ಕಾಂಗ್ರೆಸ್ ನಿಂತ್ಕೊಂಡಿದೆ. ಮತ್ತೊಂದು ಕಡೆ ಹೆಚ್ಚುವರಿ ಖಾತೆಯ ಜವಾಬ್ದಾರಿಯನ್ನ ಕೂಡ ನಾಗೇಂದ್ರ ಅವರಿಗೆ ವಹಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಇದರ ಬೆನ್ನಲ್ಲೇ ಇದೀಗ ಇವತ್ತು ಮೂರು ಬಾರಿ ಈ ವಿಧಾನಸೌಧಕ್ಕೆ 3 ದಿಕ್ಕಿನಲ್ಲೂ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಆಗತ್ತೆ. ಸೊ ಯಾವ ರೀತಿಯಾಗಿ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.